ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ರೂಟೀನ್ ಏನಂತ ನೋಡ್ಕೊಂಬರೋಣ. ನಾವು ಇಲ್ಲಿ ನೈಟು ಮಂತ್ರಾಲಯಕ್ಕೆ ಹೋಗ್ತೀವಲ್ಲ, ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ನಮ್ಮ ಹುಡುಗರು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಮಾಡು ಅಂತಂದು ಹೇಳಿದರು. ಹಂಗಾಗಿ ಸ್ನ್ಯಾಕ್ಸ್ ಮಾಡಾಕತ್ತೀನಿ. ಇಲ್ಲಿ ನಾನು ಇವಾಗ ಸ್ನ್ಯಾಕ್ಸ್ ಏನು ಮಾಡಾಕತ್ತೀನಿ ಅಂದ್ರೆ, ಆಗಲೇ ನಮ್ಮ ಶಾವತ್ರಿ ಬಾದಾಮ್ ಪುರಿಗೆ ಅಂತಂದು ಹಿಟ್ಟು ಕಲಿಸಿಟ್ಟಾಳ. ಇಲ್ಲಿ ನಮ್ಮ ಬಾದಾಮ್ ಪುರಿ ಅಂದ್ರೆ ನಮ್ಮ ಶಾವತ್ರಿಗೆ ಇಷ್ಟ, ಶಂಕರಪೊಳೆ ಅಂದ್ರೆ ನಮ್ಮ ರೇಣುಕಾಗೆ ಇಷ್ಟ. ಹಂಗಾಗಿ ಇಬ್ಬರು ಒಂದೊಂದು ಹೇಳಿದ್ರು. ಆಮೇಲೆ ನಮ್ಮ ಮನುಷ್ಯರು ಬಂದು ಚಕ್ಲಿ ಮಾಡಂತಂದು ಹೇಳಿದ್ಲು. ಮೂರು ಮಾಡಿದ್ರೆ ಆಯ್ತು ಅಂತಂದು ರೆಡಿ ಮಾಡಾಕತ್ವಿ. ಆಲ್ರೆಡಿ ನಮ್ಮ ಶಾವತ್ರಿ ತಂದು ಬಾದಾಮ್ ಪುರಿ ಮಾಡೋಕ್ಕಲ್ಲ, ಅದೇನು ಈಸಿ ಅಂತಂದು ಬಾದಾಮ್ ಪುರಿನ ಕಲಿಸಿಟ್ಟಾಳ. ನಾನು ಇವಾಗಿಲ್ಲಿ ಶಂಕರಪೊಳೆಗೆ ಹಿಟ್ಟು ಕಲಸಾಕತ್ತೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇವಾಗ ತೊಗೊಂಬಂದಿದ್ವಿ, ಹಂಗಾಗಿ ಅದನ್ನು ಬಿಸಿ ಮಾಡಿಕೊಂಡು ಈ ಥರ ಪ್ಲೇಟಿಗೆ ಹಾಕಿ ಹಾರಾಕಿಟ್ಟಿದ್ನಿ. ಹಂಗಾಗಿ ಪ್ಲೇಟ್ ಒಳಗೆ ಐತಿ. ಇದನ್ನೆಲ್ಲ ಹಿಟ್ಟೆಲ್ಲ ಕಲಿಸ್ಕೊಂಡು ನಾವು ಇವತ್ತು ನೈಟ್ ಹೋಗ್ಬೇಕಂತ ಮಾಡೀವಿ. ಬೆಳಗ್ಗೆ ಹೋಗೋಕ್ಕಾಗಲ್ಲ, ಹಂಗಾಗಿ ನೈಟ್ ಹೋದ್ರೆ ಆಯ್ತು ಅಂತಂದು ನೈಟ್ ಹೊಂಟೀವಿ. ನಮ್ಮ ಸಣ್ಣ ಕಾಲು ಏನಾಗೈತಂತ್ರಿ, ಆಂಬುಲೆನ್ಸಿಗೆ ಫೋನ್ ಹಚ್ತೀವಿ ನೋಡ್ರಿ. ಬನ್ನಿ ನಾವು ಹೋಗ್ಲೇ ಏನು ಮಾಡಿದ್ವಲ್ಲ ಇದು ಶಂಕರಪೊಳೆ ಮಾಡೀವಿ, ಬಾದಾಮ್ ಪುರಿ ಮಾಡೀವಿ. ಇವಾಗ ಚಕ್ಲಿ ಮಾಡೋದು ಬುಡ ಹಾಕಿರಿ ಅಣ್ಣ. ಆಶಾಪಟ್ಟ ಸುಡ ಎಣ್ಣೆ ಐತ್ ನೋಡ್ ಸಾನು ದಿಮಾಕ್ ಮಾಡಿದೆ ಅಂದ್ರೆ ಯಾಕ ನಮ್ಮ ರೇಣವ ಏನದು ದಾಣಿ ಮಾಡ್ಕೊಂಡವ್ರಿ. ದಾಣಿ ಹಂಗಾಗದು. ಮತ್ತೆ ಹಿಂದಗಡೆ ಕಟ್ಟಕ್ಕವು. ಆಕೆ ಕಾಲು ಯಾಕೆ ಹೋಗಿದ್ ಬೇ ನೀನು? ಕಾಲ್ ಕೋದಾರಂತೆ. ಈಗ ಆಂಬುಲೆನ್ಸಿಗೆ ಫೋನ್ ಹಚ್ಚೋದು ಕಾಲ್ ಕೋದಿ ಅಂತ ನೋಡಲ್ಲಿ ನೋಡ್ರಿ. ನಮ್ಮ ಸಾನಿದ್ ಕಾಲ್ ಕೋದ ನಮ್ಮ ರೇಣವ ಒಟ್ಟ ಸಾನಿ ಇಲ್ಲ. ನಮ್ಮ ರೇಣವ ನಮ್ಮ ಇಲ್ಲಿ ಚಕ್ಲಿ ರೆಡಿ ಆಗ್ತಾವ. ಅಲ್ಲಿ ಕೆಳಗಿಸ್ ಮಾಡೀವಿ. ಅಲ್ಲಿ ಬಾದಾಮ್ ಪುರಿ ಮಾಡಿ. ನಮ್ಮ ಶಾಸ್ತ್ರ ಇಷ್ಟ ಬಾದಾಮ್ ಪುರಿ ಹಂಗೆ ಕಾಣ್ತಾವನು. ನಮ್ಮ ಸಣ್ಣ ಹೊತ್ಕಂತನಕ ತೋರಿಸ್ತೋಡ್ರಿ ಚಕ್ಲಿನ. ಶಂಕರಪೊಳೆನ ಅದ್ರಾಗದವಲ್ಲ ಬುಡಕ್ಕ. ಅದ್ರಾಗದವಾಳ ಶಂಕರಪೊಳೆ ಬುಡಕ್ಕಾಗ್ಯಾವ. ನಾವು ಇವತ್ತು ನೈಟ್ ಮಂತ್ರಾಲಯಕ್ಕೆ ಹೊಂಟೀವ್ರಿ. ಹಂಗಾಗಿ ಇಷ್ಟೆಲ್ಲ ಸ್ನ್ಯಾಕ್ಸ್ ಮಾಡ್ಕೊಂಡ್ವಿ. ಏನು ತಿಂತೀವಿ ಏನು ಬಿಡ್ತೀವಿ ಗೊತ್ತಿಲ್ಲ. ಎಣ್ಣೆ ಹಿಂದಕ್ಕೆ ಸರಿ ಮೊದ್ಲು ಎಣ್ಣೆ ಸಿಡಿತೈತಿ. ರೇಣವ ಎಲ್ಲಿ ಬಿಡ್ದಾಳ ಆಕಿ? ಲಾಸ್ಟಿಗೆ ಯಾಕೆ ನೀಡಮ್ಮೆ? ಲಾಸ್ಟಿಗೆ ಯಾಕೆ ನೀಡು? ಇಲ್ಲ ಸರಿ ಸಾನು ಸುಡ ಎಣ್ಣಿನ ಹಾಕ್ಬಿಡ್ತೀನಿ ಕೈ ಮೇಲೆ. ಸುಮ್ಮಿರ್ಲಿಲ್ಲ ಅಂದ್ರೆ ಈಗ ಯಾಕೆ ಕಾಣಕತ್ತಾವ ಬಿಡು ವಿಡಿಯೋದಾಗ ಹೊಲಿಸಿ. ಇದು ಕೊಡ್ಬಾರ. ಯಾವ ಚಾ ಮಾಡ್ತನ? ಚಾ ಬೊಗಣಿ ಐತಿಲಿ. ಸಕ್ರಿ ಕೊಡು. ಸಕ್ರಿ ರಾತ್ರಿ 11 ಗಂಟೆಗೆ ಬಾ ಮಾಸ. ಸಕ್ರೆ ಕೊಡು. ಸಕ್ರೆ ಚಾ ಮಾಡ್ಕೊಂಡು ಚಾ ಕುಡ್ತೀವ್ರಿ. ಈಗ ಒಂದಾತು ಅಡುಗೆ ಆಯ್ತು. ವೆರೈಟಿ ರಾತ್ರಿಗೆ ಅನ್ನ ಮಾಡೋದು, ಸಾಂಬಾರು ಮಾಡೋದು, ಊಟ ಮಾಡೋದು. ಬುತ್ತಿ ಮತ್ತೆ ಡಬ್ಬಿ ಕೊಡ್ತಾಳ ನೀಕಿ. ಚಾಕ್ಲಿ ಪಾಕ್ಲಿ ಶಂಕರಪೊಳೆ ಎಲ್ಲ ಕಟ್ಕೋಬೇಕು. ಚಪಡಿ ಇಲ್ಲಿ ಮುಂದಿಟ್ಟಾಳ. ಸಕ್ರೆ ಕೊಟ್ಟೆ. ನಾನು ಬರಬೇಕಾದ್ರೆ ಮತ್ತೆ ಏನು ವಿಡಿಯೋ ಮಾಡಲಿಲ್ಲ, ಯಾಕಂದ್ರೆ ನೈಟ್ ಬಂದ್ವಿಲ್ಲ. ಹಂಗಾಗಿ ಏನು ವಿಡಿಯೋ ಮಾಡಲಿಲ್ಲ. ಇವಾಗ ನಾವು ಜಸ್ಟು ಮಂತ್ರಾಲಯಕ್ಕೆ ಬಂದ್ವಿ. ಇವಾಗ 1 ಗಂಟೆ ಆಗೈತಿ. 1 ಗಂಟೆಗೆ ನಾವು ಮಂತ್ರಾಲಯಕ್ಕೆ ಬಂದ್ವಿ. ಟೀ ಕುಡಿಬೇಕಂತಂದು ಇಲ್ಲಿ ಟೀ ಕುಡಿಯಾಗತ್ತೀವಿ. ಆಮೇಲೆ ಒಂದು ಹುಡುಕಾಗತ್ತಿದ್ವಿ, ರೂಮ್ ಮಾಡಬೇಕಾ ಅಥವಾ ಗುಡಿಯಾಗ ಉಳಿಬೇಕಂತ. ಯಾಕಂದ್ರೆ ನಾವು ಒಂದೇ ನೈಟ್ ಇರೋದಲ್ಲ, ಹಂಗಾಗಿ ಏನು ಮಾಡೋದು ಅಂತಂದು ಯೋಚನೆ ಮಾಡಾಕತ್ತಿದ್ವಿ. ಒಳ್ಯಾಗ ಸಿಕ್ಕಾಪಟ್ಟೆ ನೀರು ಇದಾವಂತೆ. ಹಂಗಾಗಿ ಮಲ್ಕೊಳಕ್ಕೆ ಕಷ್ಟ ಇಲ್ಲ ಇವಾಗ ಅಂತಂದು
ನಮ್ಮ ಮನೆಯವರು ಇಲ್ಲ ರೂಮ್ ಮಾಡಮಂತ ಹೇಳಕತ್ತಿದ್ರು. ನಮ್ಮ ಮಾಮ ನಮ್ಮವ್ವರು ಎಲ್ಲರೂ ಬೇಡ, ರೂಮ್ ಏನು ಬೇಡ, ಅಲ್ಲೇ ಗುಡಿ ಹತ್ರ ಜಾಗ ಜಗ್ಗಿರ್ತ ಅಲ್ಲೇ ಮಲ್ಕೊನಮ್ರಿ. ಮಲ್ಕೊಂಡು ಬೆಳಗ್ಗೆ ಎದ್ದು ಒಳಗೆ ಜಳಕ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ನಾವು ತಿರ್ಗಾ ಏನು ಕೆಲವೊಂದು ಪ್ಲೇಸ್ ನೋಡ್ಕೊಂಡು ಹೋಗೋದೈತಲ್ಲ ನೋಡ್ಕೊಂಡು ಹೋಗಂಬ್ರಿ ಅಂತಂದು ಅದನ್ನು ಚರ್ಚೆ ಮಾಡ್ಕೊಂತ ಟೀ ಕುಡಿಯಕತ್ತಿದ್ವಿ. ಆದರೂ ರೂಮ್ ಏನು ಮಾಡಲಿಲ್ಲ. ಮತ್ತು ತಿರ್ಗಾ ಇಲ್ಲೇ ನೋಡ್ರಿ ರಾಯರ ಗುಡಿಯಾಗನ ಸಿಕ್ಕಾಪಟ್ಟೆ ಜಾಗ ಐತಿ. ಎಷ್ಟೊಂದು ಜನ ಭಕ್ತರು ಬಂದ್ರೂ ಮಲ್ಗೋವಷ್ಟು ಜಾಗ ರಾಯರ ಗುಡಿಯಾಗ ಐತಿ. ಹಂಗಾಗಿ ರಾಯರ ಗುಡಿಯಾಗ ಮಲ್ಕೊಂಡ್ರಾಯ್ತಂತಂದು ನಮ್ಮ ಮನೆಯವರು ನಮ್ಮ ಮಾಮರು ಕಾರು ಪಾರ್ಕ್ ಮಾಡೋಕೆ ಹೋಗಿದ್ರು. ಕಾರ್ ಪಾರ್ಕ್ ಮಾಡೋದೊಂದು ಟೆನ್ಷನ್ ಆಗಿತ್ತು ರೀ ನಮ್ಮ ಮನೆಯವ್ರಿಗೆ. ಆ ಒಂದು ಕಾರ್ ಪಾರ್ಕಿನ ಸಂಬಂಧನ ನಮ್ಮ ಮನೆಯವರು ರೂಮ್ ಮಾಡ್ಬೇಕು ಅನ್ಕೊಂಡಿದ್ರು. ಆಮೇಲೆ ಅಲ್ಲೊಂದು ಗುಡಿದು ಪಾರ್ಕಿಂಗಿಂದ ಇದು ಇತ್ತು. ಹಂಗಾಗಿ ಅಲ್ಲಿ ಹೋಗಿ ಪಾರ್ಕ್ ಮಾಡಿ ಬರ್ತೀನಿ ಅಂತಂದು ಪಾರ್ಕ್ ಮಾಡೋಕೆ ಹೋದ್ರು ಅವರು. ನಮ್ಮವ್ವರು ನಮ್ಮ ಅಕ್ಕರು ಆಲ್ರೆಡಿ ಹೋಗಿ ಎಲ್ಲಿ ಕುಂತ್ಕೊಂಡಾರಿ. ಅವರು ನೀವು ಎಲ್ಲಿಗೆ ಗಾಡಿ ನಿಂದ್ರಿಸಿ ಬರ್ರಿ, ನಾವು ಇಲ್ಲಿ ಕುಂದಿರ್ತೀನಿ ಅಂತಂದು ಕೂಡ್ತೀವಿ ಅಂತಂದು ಹೋಗ್ಯಾರ. ಯಾಕಂದರೆ ಜಾಗ ಇಲ್ಲ ಅಂತ ಹೋಗ್ಯಾರ ಅವರು. ಜಾಗ ಸಿಕ್ಕಾಪಟ್ಟೆ ಜಾಗ ಐತ್ರಿ. ಎಷ್ಟು ಜನ ಬಂದರೂ ಮಲ್ಗೋಷ್ಟು ಜಾಗ ಐತಿ. ವಿಶ್ರಾಂತಿಯಾಗಿ ನಾವು ಆರಾಮಾಗಿ ಮಲಗ್ಬೋದು. ನೋಡಿ ನಮಗೆ ಆಲ್ರೆಡಿ ಇಲ್ಲಿ ಬಂದು ಕೂತ್ಕೊಂಡಾರ ಅವರು. ಎಷ್ಟು ಚಂದ ಕೂತವ್ರು ನೋಡ್ರಿ. ಅಲ್ಲೇ ಬಂದು ಕುಂತ್ಕೊಂಡಿದ್ರು ಅವರು. ನಾನು ಮತ್ತೆ ತಿರ್ಗಾ ಬೆಳಗ್ಗೆಲಿದ್ದ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ ರೀ. ಇವಾಗೆಲ್ಲ ಎಲ್ಲರದು ಜಳಕ ಆಯಿತು, ರೆಡಿಯಾಗಿ ಹೊಂಟ್ವಿ. ಹೊಳೆಗಂತೂ ಸಿಕ್ಕಾಪಟ್ಟೆ ನೀರು ನಾವು ಇನ್ನೂ ಮೊದಲೊಂದು ಸರಿ ಹೋಗಿದ್ದು ರೀ ಮಂತ್ರಾಲಯಕ್ಕೆ. ಅವಾಗ ಮಂತ್ರಾಲಯಕ್ಕೆ ಹೋದಾಗ ನೀರೇ ಇದ್ದಿಲ್ಲ. ಅವಾಗ 50 ರೂಪಾಯಿಗೊಂದು ಬಕೆಟ್ ನೀರು ಕೊಡ್ತಾರೆ ಅಲ್ಲಿ ಬಿಸಿನೀರನ್ನ. ಆ ಬಿಸಿನೀರು ತೊಗೊಂಡು ಜಳಕ ಮಾಡಿ ಬಂದಿದ್ವಿ. ಆದರೆ ಈ ಸರಿ ಏನಿಲ್ಲ ರೀ, ನೀರು ಜಾಸ್ತಿನೇ ನೀರಿದ್ವು. ಹಂಗಾಗಿ ಒಳಗೆ ಜಳಕ ಮಾಡಿ ಬಂದ್ವಿ ನಾವು. ಜಂಪರ್ ನೋಡಿ ಇಟ್ಕೊಂಬಂದಿದ್ದೇನು ಜಂಪರ್ ಈ ಸೀರೆ ಇಂಥದ್ದು ನಿನ್ನ ಮೌಂದು ನಂದು ಸೇಮ್ ಎಲ್ಲಿತ್ತಲ್ಲ ಅದು ಕೊಡು ಅವ್ರು ಯಾರಿಗೆ ಸಾತ್ರೆ ಮುನ್ನ ಬೀಳ್ತ ತಡಿ ಹಿಡ್ತೀನಿ ತಡಿಸೋ ಸಣ್ಣದೈತೆ ಕಿರಿಕಿರಿ ಯಾರು ಇಟ್ಕೊಂಡ. ಬನ್ನಿ ಜಳಕ ಎಲ್ಲ ಮಾಡ್ಕೊಂಡು ಇವಾಗ ರಾಯರ ದರ್ಶನಕ್ಕೆ ಹೋಗೋಣ. ಬೆಳಗ್ಗೆ ಎಷ್ಟು ಪ್ರಶಾಂತವಾಗೈತಂದ್ರೆ ಗುಡಿ. ಇಲ್ಲಿದ್ರು ಬಿಟ್ಟು ಹೋಗೋ ಮನ್ಸ ಇಲ್ಲರಿ, ಆ ಥರ ಪ್ರಶಾಂತವಾಗೈತಿ. ನನಗೆ ನಮ್ಮ ಮನೆಯವ್ರಿಗೆ ಇಲ್ಲಿಗೆ ಹೋಗಿವಿ ಎಷ್ಟೊಂದು ಮನ್ಸಿಗೆ ಒಂಥರ ನಮ್ದು ಎಷ್ಟೋ ದಿನದಿಂದ ಅನ್ಕೊಳಕೋತಿದ್ವಿ. ನಮ್ಮ ಕಾರ್ ತೊಗೊಂಡಿಂದ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ನಾನು ಅಂದ್ಕೊಂಡಿದ್ದೆ ರಾಯರಿಗೆ ಬೇಡ್ಕೊಂಡಿದ್ದೆ ನಮ್ದು ಏನಾದರೂ ನಾವು ಕಾರ್ ತೊಗೋಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಆಗಿತ್ತು. ಹಂಗಾಗಿ ನಾನು ರಾಘವೇಂದ್ರನ ಬೇಡ್ಕೊಂಡಿದ್ದೆ. ನಾವು ಕಾರ್ದು ಲೋನ್ ಆಗಿದ್ದಿಲ್ಲ, ಕಾರ್ ಲೋನ್ ಆದ್ರೆ ನಿನ್ನ ಸನ್ನಿಧಾನಕ್ಕೆ ನಂಗೆ ಕಾರ್ ತೊಗೊಂಬರ್ತೀವಿ ಅಂತಂದು ಅಂದ್ಕೊಂಡಿದ್ದೆ. ಹಂಗಾಗಿ ಕಾರ್ ತೊಗೊಂಡಿದ್ದು 1 ವರ್ಷ ಆದ್ರೂ ಹೇಳ್ತಿದ್ದೆ ನಮ್ಮ ಮನೆಯವ್ರಿಗೆ ಕಾರ್ ತೊಗೊಂಡ್ವಿ ಮಂತ್ರಾಲಯಕ್ಕೆ ಹೋಗೋಣ ಅಂತಂದು. ಹೋಗೋದಾಗಿದ್ದಿಲ್ಲ. ಬಟ್ ಅದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನಾನ ಮಂತ್ರಾಲಯಕ್ಕೆ ರಾಯರು ನಮ್ಮನ್ನು ಕರ್ಸ್ಕೊತಾರೆ ಅನ್ನೋದು ಗೊತ್ತಿದ್ದಿಲ್ಲ. ಇಲ್ಲಿ ನಮ್ಮವರು ನಮ್ಮ ಮನೆಯವ್ರು ಯಾಕೆ ಅಷ್ಟೊಂದು ಸ್ಪೀಡಾಗಿ ಹೊಂಟಾರಂದ್ರೆ ಇಲ್ಲಿ ಪಾಳ್ಯಕ್ಕೆ ಹಚ್ತಾರೆ. ಅವಾಗ ನಾವು ಬಂದಾಗ ಹಂಗೆ ಡೈರೆಕ್ಟ್ ಹೋಗಿದ್ವಿ. ಸರಿ ಇಲ್ಲೆಲ್ಲ ಪಾಳ್ಯಕ್ಕೆ ಮಾಡ್ಯಾರ, ಹಂಗಾಗಿ ಗದ್ದಲಾಗುತ್ತಾ ಬರೀ ಜಲ್ದಿ ಅಂತಂದು ಅವರು ಮುಂದ್ಗಡೆ ಜಲ್ದಿ ಹೊಂಟಾರ. ಅಷ್ಟೇನೇನು ಗದ್ದಲ ಇಲ್ಲ, ಯಾಕಂದರೆ ಬೆಳಗ್ಗೆ ನಾವು ಜಲ್ದಿ ಹೋಗಿವಲ್ಲ, ಅಷ್ಟೊಂದು ಗದ್ದಲ ಏನಿಲ್ಲ. ಆದರೂ ಅವರು ಕೇಳಿಲ್ಲ ನಿಮ್ಗೆ ಹೆಂಗೆ ಗೊತ್ತು ಬರ್ರಿ ಅಂತಂದು. ಆದ್ರೆ ಇನ್ನೊಂದು ಏನಂದ್ರೆ ನಮ್ಮ ಮನೆಯವರು ಎದಕ್ಕೆ ಹೋಗಿರ್ತಾರಲ್ಲ ಅದು ಕೆಲಸ ಮುಗಿದ್ಬಿಡೋಕೆ, ಹಂಗಾದ್ರೆ ಅವ್ರಿಗೆ ಸಮಾಧಾನ. ಇಲ್ಲಾಂದ್ರೆ ಒಂಥರ ಪೆಚಾಡಾಗತ್ತಿ ಬಿಡ್ತಾರೆ, ಒಟ್ಟ ಅನ್ನಗತ್ತಿ ಬಿಡ್ತಾರೆ, ನೀವು ಬರೋದಿಲ್ಲ ಅಂತಂದು. ಹಂಗಾಗಿ ಇದು ಮಾಡ್ಕೊಂಡು ನೋಡಿ ಈ ಥರ ಅವಾಗ ನಾವು ಬಂದಾಗ ಈ ಥರ ಚಡಿ ಇದ್ದಿದ್ದಿಲ್ಲ. ಇವಾಗ ಈ ಥರ ಚಡಿ ಹಾಕಿ ಕೆಳಗ್ಲಿದ್ದ ಮೇಲ್ಗಡೆ ಹೋಗಿ ಒಳ್ಳೆ ಕೆಳಗಿಳಿದು ರಾಯರ ದರ್ಶನಕ್ಕೆ ಹೋಗ್ಬೇಕು, ಆ ಥರ ಮಾಡ್ಯಾರ. ಅವಾಗ ನಾವು ಹೋದಾಗ ಏನಿದ್ದಿಲ್ಲ ರೀ, ಡೈರೆಕ್ಟ್ ಅಲ್ಲಿ ಮುಂದ್ಗಡೆ ಬಾಗಿಲ ಬರುತ್ತಲ್ಲ, ಆ ಬಾಗಿಲಿದ್ದಾನ ನಾವು ಡೈರೆಕ್ಟ್ ಹೋಗಿದ್ವಿ. ಹಂಗಾಗಿ ಏನೂ ಅನಿಸಿದ್ದಿಲ್ಲ. ಬಟ್ ಈ ಸರಿ ಬೇರೆನೇ ಮಾಡ್ಯಾರ. ಇಲ್ಲಿ ಬಂಗಾರ ಮೂರ್ತಿ, ಬೆಳ್ಳಿ ಮೂರ್ತಿ, ರಾಯರು ಇವು ಅದಾವ್ರಿ. ಹಂಗಾಗಿ ನಮ್ಮ ರೇಣುಕಾಗ ವಿಡಿಯೋ ಮಾಡೀನಿ. ಆಕೆ ವಿಡಿಯೋನ ಅದು ಉದ್ದ ಹಿಡಿದು ವಿಡಿಯೋ ಮಾಡ್ಯಾರ, ಅಷ್ಟೊಂದು ಕ್ಲಿಯರಾಗಿ ಕಾಣಿಸವಲ್ತು. ಬಟ್ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡ್ರಿ.
ಒಳಗಡೆ ಹೋಗಿ ರಾಯರ ದರ್ಶನ ಮಾಡ್ಕೊಂಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಎಷ್ಟು ಸಮಾಧಾನ ಒಳಗಡೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಎಲ್ಲ ಎಷ್ಟೊಂದು ಸಮಾಧಾನ ಅನ್ಸಕತ್ತಿತ್ತು. ನನಗೆ ಮಾತ್ರ ಸಿಕ್ಕಾಪಟ್ಟೆ ಸಮಾಧಾನ ಅನ್ಸಕತ್ತಿತ್ತು. ಯಾಕಂದ್ರೆ ನಾನು ಹೋಗ್ಬೇಕು ಅನ್ಕೊಂತಿದ್ನೆಲ್ಲ, ಹೋಗೋದಾಗಿದ್ದಿಲ್ಲ. ಹಂಗಾಗಿ ಇವಾಗ ಹೋಗಿನೆಲ್ಲ ಒಂಥರ ಸಮಾಧಾನ. ಎಲ್ಲಿ ನಾವು ಕಾರ್ ತಗೊಂಡಿದ್ದು ಹೋಗೋಕ್ಕಾಗುತ್ತೋ ಇಲ್ಲ ಬರೀ ಅದೇ ಯೋಚನೆ ಮಾಡ್ತಿದ್ದೆ. ಹಿಂಗೆ ಅನ್ಕೊಂಡಿದ್ದೆ ನಾನು, ಹೋಗಿಲ್ಲ ಅಂದರೆ ಏನು ಕೆಟ್ಟದಾಗಿಬಿಡುತ್ತೋ ಏನೋ ಅನ್ನೋದು ಒಂಥರ ಭಯ ಅನ್ನಿಸ್ತಿತ್ತು. ಹಂಗಾಗಿ ಇವಾಗ ಹೋಗಿ ಸಮಾಧಾನ ಅನಿಸ್ತೈತಿ. ನೋಡ್ರಿ ಇಲ್ಲಿ ರಾಯರು ಎಷ್ಟು ಚೆನ್ನಾಗಿ ಕಾಣಿಸಕತ್ತಾರ. ಅಲ್ಲಿ ನಮ್ಮ ಹುಡುಗರಿಗೆ ಫೋಟೋ ತೆಗಿತೀನಿ ಕೊಡು ಅಂತಂದು ಹೇಳಿದೆ. ಹಂಗಾಗಿ ಅವರು ಇಲ್ಲಿ ಕುತ್ಕೊಂಡು ರಾಯರು ನೋಡಕತ್ತಿದ್ರು. ಈ ಕಡೆ ನೋಡ್ರಿ ಅಂದ್ರೆ ಆ ಕಡೆ ನೋಡಕತ್ತಿದ್ರು ಅವರು. ಮಂತ್ರಾಲಯ ಇಲ್ಲೇ ಐತೆಲ್ಲ ಅಂತ ಅರ್ಥ. ಮಂತ್ರಾಲಯ ಅಷ್ಟು ಇಲ್ಲೇ ಐತಿ. ಗುಡಿದು ಅಷ್ಟು ಗುಡಿ ಇದೆ. ಇದು ಚಿತ್ರ ಇದು ಮಾಡ್ಯಾರ. ಏನೇನ ಐತಲ್ಲ. ಬನ್ನಿ ನಾವೆಲ್ಲ ರಾಯರ ದರ್ಶನ ಮಾಡ್ಕೊಂಡು ಸ್ವಲ್ಪ ವಿಶ್ರಾಂತಿ ತೊಗೊಂಡು ರಾಯರ ಗುಡಿನ ಪ್ರದಕ್ಷಿಣೆ ಹಾಕಿ ಇವಾಗ ಇಲ್ಲಿ ಪ್ರಸಾದ ಮಾಡೋಕೆ ಬಂದಿದ್ವಿ. ಅದು ರಾಯರ ಗುಡಿಗೆ ಏನ್ರಿ ಅಂದ್ರೆ ನನ್ನ ಫೇವ್ರೇಟು ಸ್ವೀಟಾಗಿ ಮಾಡಿಬಿಟ್ಟಿದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿತ್ತು. ಇದು ಹೆಸ್ರು ಕಾಳು ಪಾಯಸ ಬರ್ತಲ್ರಿ, ಆ ಥರ ಹೆಸ್ರು ಬೇಳೆ ಪಾಯಸ ಮಾಡಿದರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದು ಹೆಸ್ರು ಬೇಳೆ ಪಾಯಸ. ಆಮೇಲೆ ಕಡ್ಲಿಬೇಳೆ ಪಾಯಸ ಅಂದ್ರೆ ಹಿಂಗೆ ಎಲ್ಲಿಂದನೂ ಹುಚ್ಚೋದು ತಿನ್ನೋಕೆ ತುಂಬಾ ಖುಷಿ ಆಗಿಬಿಟ್ಟಿತ್ತು. ನಂಗಂತೂ ಏನು ರಾಯರು ನನಗೆ ಇಷ್ಟವಾದಂಥ ಅಡುಗೆನ ಮಾಡ್ಸಾರಲ್ಲ ಅಂತಂದು. ಬಟ್ಟು ತುಂಬಾ ಅಡುಗೆ ಮತ್ತು ತುಂಬಾ ಚೆನ್ನಾಗಿತ್ತು. ಯಾಕಂದರೆ ನಾವು ನಾಷ್ಟ ಮಾಡಿ ಭಾಳ ತೆಗಿದ್ದಿಲ್ಲ. ಹಂಗಾಗಿ ನಮ್ಮ ಹುಡುಗರು ಉಣ್ಣಕ್ಕೆ ಒಲ್ಲೆನಕತ್ತಿದ್ರು. ನಮ್ಮ ರೇಣುಕಾ ಅನ್ನ ಜಾಸ್ತಿ ಹಾಕ್ಸಂದಿದ್ಲು. ನೀ ತಗೋ ಅನ್ಲು, ಇಲ್ಲ ಅಷ್ಟೇ ಹಾಕಿಸ್ಕೊಂಬರಕ್ಕೆ ಹೋಗಿದ್ದೆ ಅಂದರೆ ಅವರೆಲ್ಲ ಮೊಸರನ್ನ ಊಟ ಮಾಡಕತ್ತಿದ್ರು. ಹಂಗಾಗಿ ಮೊಸರನ್ನ ಊಟ ಮಾಡ್ತೀನಿ ನಾನು ಅಂತಂದರು. ಪರವಾಗಿಲ್ಲ, ಊಟ ಮಾಡಿ ಎಷ್ಟಾಗುತ್ತೆ ಅಷ್ಟು ಊಟ ಮಾಡಿರಿ ಅಂತಂದು ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಜಾತ್ರೆಗೆ ಅಡ್ಡಾಡಿ ತಿರ್ಗಾ ನಾವು ಊರ ಕಡೆ ಬರ್ಬೇಕಾದ್ರೆ ಇಲ್ಲೇ ಅಭಯ ಆಂಜನೇಯ ಐತಲ್ರಿ, ಅಭಯ ಆಂಜನೇಯನಿಗೆ ನೋಡ್ಕೊಂಡು ಹೋದ್ರಾಯ್ತಂತು. ಈ ಅಭಯ ಆಂಜನೇಯ ಅಂತೂ ಸಿಕ್ಕಾಪಟ್ಟೆ ದೊಡ್ಡದೈತ್ರಿ. ಎಷ್ಟೊಂದು ದೊಡ್ಡದೈತೆ ಅಂದ್ರೆ ಅಭಯ ಆಂಜನೇಯ ಅಷ್ಟೊಂದು ದೊಡ್ಡದೈತಿ. ಇದು ನಮ್ಮ ಕರ್ನಾಟಕದಾಗ ಇಷ್ಟು ದೊಡ್ಡದೈತೋ ಏನೋ ಗೊತ್ತಿಲ್ಲ. ನನಗಂತೂ ಇಷ್ಟೊಂದು ದೊಡ್ಡ ಆಂಜನೇಯ ನಮ್ಮ ಕರ್ನಾಟಕದಾಗ ಎಲ್ಲಿಲ್ಲ ಅಂತ ನಾನು ಅಂದ್ಕೊಂಡೀನಿ. ಬಟ್ಟು ಇರ್ಬೋದು, ಏನೋ ಇರ್ಲಾರ್ದು ಇರ್ಬೋದು. ಇಷ್ಟು ದೊಡ್ಡ ಆಂಜನೇಯ ನಾನಂದರೆ ಇಲ್ಲಿ ಮಂತ್ರಾಲಯದೊಳಗೆ ನಾನು ನೋಡಿದ್ದು ಇಷ್ಟೊಂದು ದೊಡ್ಡ ಆಂಜನೇಯ. ಗಾಡಿ ನೋಡಿ ಎಷ್ಟು ದೊಡ್ಡದೈತಿ. ಕೂಳ್ಸಂದು ಐತಿಲ್ಲ, ಮ್ಯಾಲೆ ನೋಡ್ತೀವಿ, ಕೆಳಗೆ ಮ್ಯಾಲೆ ನೋಡ್ತೀವಿ. ಗಾಳಿ ಚೆಂದ ಬರಕತ್ತು ನೋಡಿಲಿ. ಪಂಚಮುಖ ಆಂಜನೇಯ ಕಾಣಿಸಲ್ಲ, ಅದು ಎತ್ತರ ಅಷ್ಟು ಎತ್ತರ ಅದ. ಅಭಯ ಆಂಜನೇಯ ನೋಡ್ಕೊಂಡು ಇನ್ನೊಂದು ದೇವಸ್ಥಾನ ಇದೆ ಅಲ್ರಿ, ಪಂಚಮುಖ ಆಂಜನೇಯ. ಪಂಚಮುಖ ಆಂಜನೇಯ ಸಹ ನೋಡ್ಕೊಂಬಂದ್ರೆ ಆಯ್ತು ಅಂತಂದು ಹೊಂಟಿದ್ವಿ. ಅಲ್ಲೇನು ಪಂಚಮುಖ ಆಂಜನೇಯ ನೋಡೋಕ್ಕೇನು ಓದಲ್ಲಿ ನಾವು ವಿಡಿಯೋ ಮಾಡಲಿಲ್ಲ. ಇಲ್ಲಿ ಪಂಚಮುಖ ಆಂಜನೇಯ ಓದಲ್ಲಿ ಜಾತ್ರೆ ಇತ್ತು. ಯಪ್ಪ ಎಷ್ಟೊಂದು ಗದ್ದಲ ಅಂದ್ರೆ ಅಷ್ಟೊಂದು ಗದ್ದಲ ಐತಿ. ಸಿಕ್ಕಾಪಟ್ಟೆ ಗದ್ದಲ ಇತ್ತು. ಬಟ್ ಅಷ್ಟೇ ಚೆನ್ನಾಗಿ ಜಾತ್ರೆ ನಡೆಸ್ತಾರಂತೆ. ಪವರ್ಫುಲ್ ಆಂಜನೇಯ ಅಂತಂದು ಅಲ್ಲಿದ್ದಾರೆ ಹೇಳಕತ್ತಿದ್ರು. ನಾವು ಅಲ್ಲಿ ಹೋಗಿದ್ದು ನಾನೇನು ವಿಡಿಯೋ ಮಾಡಲಿಲ್ಲ ರೀ. ಬಿಸಿಲೊಂದು ಆಮೇಲೆ ಫೋನೊಂದು ನಮ್ಮ ಮನೆಯವ್ರ ತಲಿತ್ತು. ಹಂಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಅಲ್ಲಿ ಬಂದು ಆಂಜನೇಯನ ದರ್ಶನ ಮಾಡ್ಕೊಂಬಂದು ಕುಂತ್ಕೊಂಡಿದ್ವಿ. ತಿರ್ಗಾ ನಾವು ಇವಾಗ ಮತ್ತೆ ಊರ ಕಡೆ ಪಯಣ. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಹೊಸ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಆಲನ್ನು ಬೆಲ್ಲೈಕನ್ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನೋಡಿ ಸೂರ್ಯೋದಯ ಎಷ್ಟು ಚೆನ್ನಾಗಿ ಕಾಣಿಸಕತ್ತಾನಲ್ಲ. ಸಂಜೆ ಮುಂದೆ ನಾವು ಇವಾಗ 6 ಗಂಟೆ ಆಗೈತಿ. 6 ಗಂಟೆಗೆ ಊರ ಕಡೆ ಪಯಣ ಮಾಡಕತ್ತೀವಿ. ಸ್ವಲ್ಪ ಲೇಟಾಗಿ ನಾವು ಬಿಟ್ವಿ. ಹಂಗಾಗಿ